ಎಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಶರಣರೇ, ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಲಿಂಗಮ್ಮನು ಮಹಾದೇವಿಯ ಮನಸ್ಸನ್ನ ಬದಲಾಯಿಸಲು ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ಗುರುಲಿಂಗ ದೇವರ ಬಳಿ ಮಹಾದೇವಿಯ ಮದುವೆಯ ಪ್ರಸ್ತಾಪವನ್ನ ಮಾಡಲು ಲಿಂಗಮ್ಮ ಬರ್ತಾಳೆ. ಮಠಕ್ಕೆ ಹೋಗುವ ದಾರಿಯಲ್ಲಿ ಲಿಂಗಮ್ಮನಿಗೆ ಹಾಗೂ ಮಹಾದೇವಿಗೆ ಊರ ಹೆಂಗಳೆಯರು ಸಿಕ್ಕು ಅವರ ಮಧ್ಯೆ ನಡೆದಂತಹ ವಿಚಾರ ವಿಮರ್ಶೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ಲಿಂಗಮ್ಮ, ಓಂಕಾರ ಹಾಗೂ ಮಹಾದೇವಿ ಮೂವರು ಕೂಡ ಪರಿವಾರ ಸಮೇತ ಗುರುಲಿಂಗರ ಬಳಿ ಬಂದಿದ್ದಾಗಿದೆ. ಈಗ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅವರ ವಿಚಾರ ವಿಮರ್ಶೆ, ಮದುವೆಯ ಬಗ್ಗೆ ಮಹಾದೇವಿ ತನ್ನ ದೃಢ ಚಿತ್ತವನ್ನ ಅವರ ಮುಂದೆ ಹೇಳಿಕೊಳ್ತಾಳೆ. ಅದನ್ನ ಸಂಕ್ಷಿಪ್ತವಾಗಿ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಶ್ರೀ ಗುರುಲಿಂಗ ದೇವರು ಬಿಲ್ವಪತ್ರೆಯ ಗಿಡದ ಬೊಡ್ಡೆಯ ಸುತ್ತಲೂ ಕಟ್ಟಿದ್ದ ಕಲ್ಲು ಕಟ್ಟೆಯ ಮೇಲೆ ಪದ್ಮಾಸನದಲ್ಲಿ ಕುಳಿತರು. ತಮ್ಮೊಡನೆ ಗಾಳಿ ಸೇವನೆಗೆ ಬಂದಿದ್ದ ಶಿವಯ್ಯನಿಗೆ ಯಾರೂ ಬರದಂತೆ ನೋಡಿಕೋ ಎಂದು ಹೇಳಿ ಚಿಂತನಾ ಮಗ್ನರಾದರು. ಓಂಕಾರನ ಮನೆಯ ಪರಿಸ್ಥಿತಿ ಅವರಿಗೆ ತಿಳಿದಿತ್ತು. ಹೆಣ್ಣು ಮಕ್ಕಳು ಲಗ್ನವಾಗದೆ ಉಳಿದು ಯೋಗ ಸಾಧನೆ ಮಾಡುವ ಪರಿಪಾಠ ರೂಢಿಯಲ್ಲಿ ಇರದೇ ಇದ್ದುದರಿಂದ ವಿರಾಗಿಣಿಯಾಗಿ ಉಳಿಯುವ ಮಹಾದೇವಿಯ ನಿರ್ಧಾರ ಅವರ ಮನೆಯಲ್ಲಿ ಸಮಾಜದಲ್ಲಿ ವಿವಿಧ ಬಗೆಯ ಕೋಲಾಹಲವನ್ನ ಎಬ್ಬಿಸಿತ್ತು. ಬಸವ ಧರ್ಮದ ಪ್ರಕಾರ ಇದೇನು ತತ್ವ ವಿರೋಧಿ ಕಾರ್ಯವಾಗಿರಲಿಲ್ಲ. ನಾಡಿನ ಧಾರ್ಮಿಕ ಪರಂಪರೆಯಲ್ಲಿ ಮೊತ್ತ ಮೊದಲಿಗೆ ಸ್ತ್ರೀ ಸ್ವಾತಂತ್ರ್ಯದ ಕಹಳೆಯು ಬಸವ ಧರ್ಮದಲ್ಲಿ ಮೊಳಗಿತ್ತು. ಈ ಶತಮಾನಕ್ಕೆ ಮುನ್ನ ಪರಂಪರೆಯಲ್ಲಿ ಗಾರ್ಗೇಯಿ, ಮೈತ್ರೇಯಿಯಂತಹ ಹಲವಾರು ಪ್ರತಿಭಾವಂತರು ಜ್ಞಾನ ಮಾರ್ಗದಲ್ಲಿ ಮುಂದೆ ಬಂದಿದ್ದರು. ಅದು ವೈಯಕ್ತಿಕ ಪ್ರಗತಿಯೇ ವಿನಃ ಸ್ತ್ರೀಗೆ ಸಾಮೂಹಿಕ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಬಸವಣ್ಣನವರಿಂದ ಹುಟ್ಟಿದ ಕೂಸು ಹೆಣ್ಣು ಗಂಡೆಂದು ಭೇದವೆಣಿಸದೆ ಏಕ ಪ್ರಕಾರದ ದೀಕ್ಷೆ ನೀಡುವ ಕ್ರಾಂತಿ ಧರ್ಮದಲ್ಲಿ ಆರಂಭವಾಗಿತ್ತು. ಪ್ರಗತಿಪರ ವಿಚಾರವಂತನಾದ ಬುದ್ಧ ಸಹ ಹೆಣ್ಣು ಭಿಕ್ಷುಣಿಯಾದರೆ 1000 ವರ್ಷ ಬರುವ ಸಂಘಗಳು 500 ವರ್ಷಕ್ಕೆ ಅಂತ್ಯ ಕಾಣುತ್ತವೆ ಎಂದು ಮೊದಲಿಗೆ ದೀಕ್ಷೆ ನೀಡಲು ಹಿಂಜರಿದ. ಆದರೆ ಶರಣ ಧರ್ಮವು ಅಸಮಾನತೆಯ ಬೇರನ್ನ ಅಲ್ಲಾಡಿಸಿ ವಿಚಾರ ವಿಪ್ಲವಕ್ಕೆ ಕಾರಣವಾಗಿತ್ತು. ಇಂತಹ ಕ್ರಾಂತಿಕಾರಿ ಧರ್ಮದ ಅನುಯಾಯಿಗಳಾದ ಓಂಕಾರ, ಲಿಂಗಮ್ಮರು ತಮ್ಮ ಮಗಳ ಆದರ್ಶವನ್ನ ಆತ್ಮಾನಂದದಿಂದ ಒಪ್ಪಿಕೊಂಡು ಪ್ರೋತ್ಸಾಹಿಸಬೇಕಾದುದೇ ತಾತ್ವಿಕವಾಗಿ ಶ್ಲಾಘನೀಯ. ಓಂಕಾರ ವಿವೇಕಿ. ಅವನು ಒಂದು ವೇಳೆ ಒಪ್ಪಿದರೂ ಲೋಕಜ್ಞಾನವಿಲ್ಲದ ಮತ್ತು ಅಷ್ಟೊಂದು ಭೌತಿಕ ಸಂಸ್ಕಾರವಾಗದ ಶರಣ ಧರ್ಮದ ಸತ್ವ ತಿಳಿಯದ ಲಿಂಗಮ್ಮ ಒಪ್ಪುವುದು ಕಷ್ಟದ ಮಾತಾಗಿತ್ತು. ಗುರುಲಿಂಗರು ತಮ್ಮಲ್ಲೇ ಆಲೋಚನೆ ಮಾಡತೊಡಗಿದರು. ಮಹಾದೇವಿಯ ಬುದ್ಧಿಶಕ್ತಿ, ವಿಮರ್ಶಾ ಪ್ರಜ್ಞೆ, ವೀರ ವಿರಕ್ತಿ ಅಸಾಮಾನ್ಯವಾಗಿದ್ದವು. ಸಂಸಾರದಲ್ಲಿ ಆಸಕ್ತಿ ಇಲ್ಲದ ಅವಳನ್ನ ಒತ್ತಾಯದಿಂದ ಸಂಸಾರಕ್ಕೆ ಎಳೆದು ವಿಕಾಸವಾಗುವ ಆ ಚೇತನಕ್ಕೆ ಸಂಕೋಲೆ ಹಾಕಿ ಪ್ರತಿಭೆಯನ್ನ ಕಮರಿಸುವುದು ಮಾನವ ಕುಲಕ್ಕೆ ಮಾಡುವ ಅಪಚಾರದ ಕಾರ್ಯ ಎನಿಸುತ್ತಿತ್ತು. ಆದರೆ ತಾವೇನು ಮಾಡಬಹುದು? ಸಂಸಾರ ವಿರಕ್ತಿಗಳ ಈ ನಾಟಕದಲ್ಲಿ ತಮ್ಮ ಪಾತ್ರ, ಸಂಭಾಷಣೆ ಏನಿರಬೇಕು? ತನ್ನ ಮಾತಿನಲ್ಲಿ ದಂಪತಿಗಳಿಗೆ ಭಯ, ಭಕ್ತಿ, ವಿಶ್ವಾಸವಿದೆ. ಆದರೆ ವಿರಕ್ತಿಯ ವಿಚಾರವನ್ನ ನಾನೇ ಮಹಾದೇವಿಯ ಮೇಲೆ ಹೇರುತ್ತಿರುವೆ ಎಂದು ಲಿಂಗಮ್ಮ ತಪ್ಪು ತಿಳಿಯಲಾರಲೆ. ವಿಚಿತ್ರ ಜನ. ಎಷ್ಟು ಓದಿ ಎಷ್ಟು ಕೇಳಿದರೂ ವೈಚಾರಿಕ ಪರಿವರ್ತನೆಗೆ ಒಳಗಾಗರು. ವಿಷಯ ಪ್ರಪಂಚದ ಬಣ್ಣದ ಬೆಡಗಿನಿಂದ ಪಾರಾಗಿ ದೈವಿ ಪ್ರಪಂಚಕ್ಕೆ 1000ಕ್ಕೊಬ್ಬರು ಬರುವುದಿಲ್ಲ. ಇಂತಹ ಅಪರೂಪದ ಪ್ರಪಂಚಕ್ಕೆ ಬರುವ ಮಕ್ಕಳನ್ನ ಎಷ್ಟು ಪರಿಯಿಂದ ತಡೆಯುವರು? ಹಲವಾರು ಕಾರಣಗಳಿಗಾಗಿ, ಕೊರತೆಗಳಿಗಾಗಿ ಮದುವೆಯಾಗದೆ ಮನೆಯಲ್ಲಿರುವ ಹೆಂಗಳೆಯರು ಲಗ್ನವಾಗಿಯೂ ಮಹಾದೇವಿಯ ಗೆಳತಿ ಶಾರದೆಯಂತೆ ಬಾಲ್ಯ ವಿಧವೆಯರಾಗಿ ಸಹಜ ಸುಖದಿಂದ ವಂಚಿತರಾಗುವರು. ದುಷ್ಟನಾದ, ವಿಲಾಸಿಯಾದ, ಕುಡುಕನಾದಂತಹ ಗಂಡನಿಂದ ಹಿಂಸೆಗೊಳಗಾಗುವ ಮಹಾಲಕ್ಷ್ಮಿಯಂತಹವರು. ಹೀಗೆ ಎಷ್ಟೋ ಜನ ದುಃಖ ತಪ್ತರಾಗಿರುವರು. ಇಂತಹ ಮುಗ್ಧ ಹೂವುಗಳು ದುರ್ವಿಧಿಯ ಬೆಂಕಿಯ ಜಳಕ್ಕೆ ಸಿಕ್ಕಿ ಬಾಡಿ ಹೋಗುತ್ತಲಿರುವಾಗ ಅಂತವರಿಗೆ ಪರಿಹಾರ ಹುಡುಕದೆ ಶಿವನ ಮುಡಿಗೇರಿ ಸಾರ್ಥಕಗೊಳ್ಳಬೇಕೆಂಬ ಮಹಾದೇವಿಯನ್ನ ಬಿಡಲೊಲ್ಲರು.
ಈಕೆಯದು ಆ ಗೆಳತಿಯರಂತೆ ಸುಖ ದೊರೆಯುವುದಕ್ಕಾಗಿ ಅನಿವಾರ್ಯವಾಗಿ ಏಕಾಂಗ ಜೀವನ ನಡೆಸುವ ಭಾವ ವೈರಾಗ್ಯವಲ್ಲ, ಸ್ವಇಚ್ಛೆಯಿಂದ ಆದರ್ಶ ಸಾಧನೆಗಾಗಿ ಶಿವಕಾಮಿನಿಯಾಗುವ ಸ್ವಭಾವ ವೈರಾಗ್ಯ. ಪರಮಾತ್ಮ, ನಿನ್ನ ಸತಿಯನ್ನ ಮೀಸಲಳಿಯದಂತೆ ನಿನ್ನ ಬಳಿಗೆ ಕರೆದುಕೋ ತಂದೆ. ಬಸವೇಶ, ನಿನ್ನ ಪ್ರೇಮದ ಪುತ್ರಿಯನ್ನ ಕಲ್ಮಶದ ಸೋಂಕಿಲ್ಲದ ಅಪರಂಜಿಯ ಗಟ್ಟಿಯನ್ನಾಗಿ ರೂಪಿಸಿರುವೆ. ನಿನ್ನ ಪರುಷ ಹಸ್ತಕ್ಕೆ ಸಿಕ್ಕಿ ಇದು ಆಭರಣವಾಗುವುದಷ್ಟೇ ಉಳಿದಿದೆ. ನಿನ್ನ ಕುಶಲ ಹಸ್ತದ ಕಲೆಯಲ್ಲಿ ಶಿವನ ತೊಡುಗೆಯಾಗುವಂತೆ ಅನುಗ್ರಹಿಸು. ಜಗತ್ತಿಗೆ ಆದರ್ಶ ವಿರಾಗಿಣಿಯನ್ನ ನೀಡಬೇಕೆಂಬ ಈ ಗುರುವಿನ ಸಂಕಲ್ಪವನ್ನ ಹುಸಿಗೊಳಿಸಬೇಡ. ಹಂಬಲ ತುಂಬಿ ಅಂತರಂಗದಲ್ಲಿ ಪ್ರಾರ್ಥಿಸಿದರು. ಒಂದು ದೃಷ್ಟಿಯಿಂದ ನಾನು ನಿರ್ಲಿಪ್ತನಾಗಿ ಉಳಿಯುವುದೇ ಒಳಿತು. ಕಷ್ಟ ವಿಘ್ನಗಳ ಕುಲಿಮೆಯಲ್ಲಿ ಆಕೆ ತಾನಾಗಿಯೇ ರಸಗಟ್ಟಿಯಾಗಿ ಹೊರಗೆ ಬರಬೇಕು. ಬಿದಿರುಗಳೆಲ್ಲ ಕೊಳಲಾಗವು, ಸೋರೆಯ ಕಾಯಿಗಳೆಲ್ಲ ವೀಣೆಯಾಗವು, ಮಿಡಿಗಳೆಲ್ಲ ಹಣ್ಣಾಗವು, ಆವಿಗೆಯನ್ನ ಹೊಕ್ಕ ಹಸಿ ಮಡಿಕೆಗಳೆಲ್ಲವೂ ಸುಟ್ಟು ಹೊರಬರವು. ಕೊರಯಿಸಿಕೊಳ್ಳಲಿಕ್ಕೆ ಗಟ್ಟಿಯಾದುದಷ್ಟೇ ಕೊಳಲಾಗಿ ಹಾಡುವುದು. ಗಾಳಿ ಮಳೆಯ ಹೊಡೆತದಲ್ಲಿ ಗಟ್ಟಿಯಾಗಿ ಪಕ್ವವಾದ ಮಿಡಿಯಷ್ಟೇ ಹಣ್ಣಾಗುವುದು. ನಿಂದೆಗಳು ಕಷ್ಟಗಳು ಈ ಎಲ್ಲ ಗೀಟಿಗೂ ಬಗ್ಗದ ಬದುಕಷ್ಟೇ ವೈರಾಗ್ಯ ಮಾರ್ಗದಲ್ಲಿ ಸಲ್ಲುವುದು. ವೈರಾಗ್ಯವು ಹೊರಗಿನಿಂದ ತುಂಬಿದರೆ ಬರುವಂತಹುದಲ್ಲ, ಒಳಗಿನಿಂದ ಪುಟಿಯಬೇಕಾದುದು. ಕಸುಕಾಯಿಯನ್ನ ಒತ್ತಿ ಹಿಸುಕಿ ಹಣ್ಣು ಮಾಡಿದರೆ ರುಚಿಕರವಾಗದು, ಅದು ತಾನಾಗಿ ಮಾಗಬೇಕಷ್ಟೆ. ಆದರಿಷ್ಟೇ ತೋಟಗಾರನು ಅದು ಮಿಡಿಯಿದ್ದಾಗ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ರಕ್ಷಿಸಬೇಕು. ಹೊರಗಿನ ಒತ್ತಡವನ್ನ ಎದುರಿಸುವ ಶಕ್ತಿ ಈ ವಯಸ್ಸಿಗೆ ಮಹಾದೇವಿಗೆ ಬಂದಾಗಿದೆ. ಇನ್ನು ಮುಂಬಾಳ ಪಥವನ್ನ ಆಕೆಯೇ ನಿರ್ಧರಿಸಿಕೊಳ್ಳಲಿ. ನಿಶ್ಚಯಿಸಿಕೊಂಡ ಗುರುಲಿಂಗ ದೇವರು ಮೇಲೆದ್ದು ದೊಡ್ಡ ಹೆಜ್ಜೆಗಳನ್ನ ಹಾಕುತ್ತಾ ಮಠದ ಪ್ರಾಂಗಣಕ್ಕೆ ಬಂದರು. ತಮ್ಮ ವೇದಿಕೆಯ ಮೇಲೆ ಕುಳಿತುಕೊಳ್ಳುವಷ್ಟರಲ್ಲಿ ಓಂಕಾರನು ಶಿವಪುತ್ರಪ್ಪನೊಡನೆ ಬಂದು ನಮಸ್ಕರಿಸಿದ. ಮಹಾದೇವಿಯು ಶೈಲಜೆಯೊಡನೆ ಮಠದ ದ್ವಾರವನ್ನ ಪ್ರವೇಶಿಸುವುದು ಕಂಡಿತು. ಗೆಳತಿಯರೀರ್ವರು ಗುರುಗಳಿಗೆ ನಮಸ್ಕರಿಸಿ ಕುಳಿತರು. ಸುತ್ತಲೂ ಗಂಭೀರ ಮೌನ ಆವರಿಸಿತು. ಮಾತು ಆರಂಭವಾಗಲೆಂಬ ಬಯಕೆ ಎಲ್ಲರಿಗೆ ಇದ್ದರೂ ಪ್ರಾರಂಭಿಸುವ ಧೈರ್ಯ ಯಾರಿಗೂ ಬರದಾಗಿತ್ತು. ಎಲ್ಲರೂ ಬಂದಾಯಿತಲ್ಲವೇ ಲಿಂಗಮ್ಮ? ಗುರುಗಳು ಪೀಠಿಗೆ ಹಾಕಿದರು. ಗುರುದೇವ, ತಮಗೆ ಅರಿಯದುದು ಯಾವುದೂ ಇಲ್ಲ. ಲೋಕದಲ್ಲಿ ಬದುಕಬೇಕಾದವರು ಲೋಕದ ಕಟ್ಟುಪಾಡಿಗಳಿಗೆ ಒಳಗಾಗಬೇಕಷ್ಟೇ. ಆದರೆ ಗುರುಗಳೇ, ಎಲ್ಲವೂ ಪ್ರಾಣಿಗಳೆಂದು ಮೀನು, ಹಸು, ಗುಬ್ಬಿ ಎಲ್ಲವನ್ನ ನೀರಿನಲ್ಲಿಡಲು ಬರದು. ವೃತ್ತಿ ಸ್ವಭಾವಕ್ಕನುಸರಿಸಿ ಬೇರೆ ಬೇರೆ ಕಟ್ಟುಪಾಡು ಅವಶ್ಯಕ. ಮಹಾದೇವಿ ಮಧ್ಯದಲ್ಲಿ ಬಾಯಿ ಹಾಕಿದಳು. ಬನ್ವಾಸಿಯ ಶಟ್ರೊಬ್ಬರಿಗೆ ಏಕೈಕ ಪುತ್ರನಂತೆ. ಲಕ್ಷ್ಮಿ ಸರಸ್ವತಿಯರೊಂದಾಗಿ ನೆಲೆಸಿದ್ದಾರೆ ಅವರ ಮನೆಯಲ್ಲಿ. ಇಂಥ ವರನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಮ್ಮ ಆಸೆ, ಲಿಂಗಮ್ಮ ಹೇಳಿದಳು. ಒಳ್ಳೆಯ ವಿಚಾರ, ಗುರುಗಳು ಗಂಭೀರವಾಗಿ ನುಡಿದರು. ಮದುವೆಯ ವಯಸ್ಸಾಗಿ ಸಾಕಷ್ಟು ವರ್ಷಗಳಾದವು. ನಮ್ಮ ಕರ್ತವ್ಯವನ್ನ ನಾವು ಪೂರೈಸಬೇಕು. ಇನ್ನು ತಡೆಯಿರಿ ಎಂದರೆ ಯಾರಿಗೆ ಸಾಧ್ಯ? ಸರಿ, ಇಷ್ಟು ದಿನ ತಡೆದುದೇ ಬಹಳ ಸಾಹಸ. ಗುರುಗಳು ನುಡಿದಾಗ ಮಹಾದೇವಿ ಚಕಿತಳಾಗಿ ಅವರ ಮುಖವನ್ನ ದಿಟ್ಟಿಸಿದಳು. ಮನೋಭಾವನೆಯನ್ನ ಅರಿಯಲು ಅಸಮರ್ಥಳಾದಳು. ಅಷ್ಟು ನಿರ್ಲಿಪ್ತವಾಗಿತ್ತು ಆ ಮುಖ. ಅಹುದು ಮಹಾದೇವಿ, ಬೆಳೆದ ಮಗಳ ಭವಿಷ್ಯ ಬದುಕಿನ ಚಿಂತನೆ ತಾಯಿ ತಂದೆಯರು ಮಾಡಲೇಬೇಕಷ್ಟೇ. ಅವರಿಗೆ ನಿನ್ನ ಒಪ್ಪಿಗೆ ನೀಡಮ್ಮ. ಸತ್ತ ಹಾವನ್ನ ಬಡಿಯುವ ಇವರ ವ್ಯರ್ಥ ಪ್ರಯತ್ನ ಕಂಡು ಯಾವ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕೋ ತಿಳಿಯದಂತಾಗಿದೆ ಗುರುಗಳೇ. ಏಕೆ? ಗುರುಗಳು ಕೇಳಿದರು. ಮದುವೆಗೆ ನಾನೊಪ್ಪೆನು ಎಂದು ಆಗಲೇ ತಿಳಿಸಿ ಆಗಿದೆ. ಅಂದರೆ ಯಾರಾದರೂ 2 ಬಾರಿ ಲಗ್ನ ಮಾಡಿಕೊಳ್ಳುವುದುಂಟೇ ಗುರುಗಳೇ? ಗಂಡನಿತ್ತು ಪರಪುರುಷನನ್ನ ಕೂಡುವವಳು ನೀತಿಗೆಟ್ಟವಳು ಎನ್ನರೆ. ಅಹೌದು,
ಚನ್ನಮಲ್ಲಿಕಾರ್ಜುನನೆಂಬ ಆತ್ಮ ಸಂಗಾತಿಯನ್ನ ಇರಿಸಿಕೊಂಡು ಮತ್ತೊಬ್ಬ ಮಾಂಸ ಶರೀರಿಯಾದ ಪುರುಷನನ್ನ ಬಯಸಲೆ ಅಸಂಭವ. ಎರೆದ ಮುಳ್ಳಿನಂತೆ ಪರಗಂಡರು, ಅವರನ್ನ ಸೋಂಕಲಾರೆ, ಸಮೀಪ ಸುಳಿಯಲಾರೆ, ನಂಬಿ ನಚ್ಚಿ ಮಾತಾಡಲಾರೆ. ಚನ್ನಮಲ್ಲಿಕಾರ್ಜುನನಲ್ಲದ ಗಂಡರಲ್ಲಿ ಭವದ ಮುಳ್ಳುಂಟು, ಅದು ಅಪ್ಪಿದವರನ್ನ ಚುಚ್ಚುವುದು. ನಾನು ದೇವನ ಮೀಸಲ ಸತಿಗುರುಗಳೇ, ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಳು. ಶಾಸ್ತ್ರದ ಆಧ್ಯಾತ್ಮದ ದೃಷ್ಟಿಯಲ್ಲಿ ಲಿಂಗವೇ ಪತಿ ಶರಣಸತಿ ಎಂಬುದು ಸಹಜ. ಆದರೆ ಲೌಕಿಕದಲ್ಲಿ ಹಾಗೆ ಅಂದವರುಂಟೆ? ಯಾವುದಕ್ಕೆ ಯಾವ ಸ್ಥಾನವೋ ಅಷ್ಟೇ ಕೊಡಬೇಕು. ಸಾರಿನ ರುಚಿ ನೋಡ್ಲಿಕ್ಕೆ ನಾಲಿಗೆ ಬೇಕು, ಬಹಳ ರುಚಿ ಅಂತ ಕಣ್ಣಲ್ಲಿ ಹಾಕೊಳ್ಳಕ್ಕಾಗಲ್ಲ, ಲಿಂಗಮ್ಮನು ಹೇಳಿದಳು. ಇಹಪರ ಲೌಕಿಕ ಪಾರಮಾರ್ಥಗಳಲ್ಲಿ ಬಹಳ ಅಂತರ ಇರದೆ ಎರಡೊಂದಾಗುವುದೇ ನಿಜವಾದ ಆಧ್ಯಾತ್ಮಿಕತೆ. ಇಹದ ಇರುವಿಕೆಯ ರಕ್ಷಣೆಗೆ ಒಬ್ಬನು, ಪರದ ಮುಕ್ತಿಗಾಗಿ ಮತ್ತೊಬ್ಬನು. ಎಂತಹ ವಿಪರ್ಯಾಸ! ಪಾರಮಾರ್ಥಿಕ ಪತಿ ರಕ್ಷಣೆಯನ್ನು ಕೊಡಲಾರನೆ, ಅರಿದ ಅರಿವು ಆಚರಣೆಗೆ ಬರದಿದ್ದರೆ ಪ್ರಯೋಜನವೇನು? ದೇವರು ಸರ್ವರಕ್ಷಕ, ಸರ್ವಶಕ್ತ ಎಂದು ನಂಬಿಯೂ ಪೂರ್ಣ ವಿಶ್ವಾಸವಿಲ್ಲದೆ ಲೌಕಿಕ ಪತಿಯಿಂದ ರಕ್ಷಣೆ ಬಯಸುವುದು ಹಾಸ್ಯಾಸ್ಪದ. ನಡೆಯದ ನುಡಿಗಣನ, ಮಾಡದ ಕಲಿತನ, ಚಿತ್ರದ ಸತಿಯ ಶೃಂಗಾರ ಏತಕ್ಕೂ ಪ್ರಯೋಜನವಿಲ್ಲ. ನಡೆಯಿಲ್ಲದೆ ನುಡಿ ಎಂದರೆ ಎಲೆಯಿಲ್ಲದ ಮರದಂತೆ, ಜಲವಿಲ್ಲದ ನದಿಯಂತೆ, ಮಹಾದೇವಿ ಉತ್ತರಿಸಿದಳು. ಇದು ಆವೇಶದ ಮಾತು. ಉದ್ವೇಗ ಆವೇಶಗಳ ಬಲದ ಮೇಲೆ ನಿಂತ ಜೀವನ ಉಸುಕಿನ ಬುನಾದಿಯ ಮೇಲೆ ಕಟ್ಟಲ್ಪಡುವ ಭವನ ತಾಯಿ. ಇನ್ನೊಮ್ಮೆ ಪರಾಮರ್ಶಿಸಿ ನೋಡು, ದುಡುಕಿ ಪಶ್ಚಾತ್ತಾಪ ಪಡಬೇಡ. ಉಕ್ಕಿದ ಹಾಲು ಹಾಗೆಯೇ ನಿಲ್ಲದು, ಹುಲ್ಲಿನ ಬೆಂಕಿ ಹಾಗೆ ಉರಿಯದು. ಗುರುಗಳು ತೂಗಿ ತೂಗಿ ಮಾತನಾಡಿದರು. ಗುರುಗಳೇ, ಆವೇಶದ ನಿರ್ಧಾರವಿದಲ್ಲ, ಆತ್ಮವಿಶ್ವಾಸದ ನಿರ್ಧಾರವಿದು. ದುಡುಕಿನ ಪರಿಣಾಮವಲ್ಲ, ಅಂತರಂಗದ ಮತನದ ಪರಿಣಾಮ. ಹುಲ್ಲಿನ ಬೆಂಕಿಯಂತಲ್ಲ, ಕಬ್ಬಿಣದ ಕಾವಿನಂತೆ. ಮಾನವನಿಗೆ ಆಸೆಯೊಂದಿದ್ದರೆ ಸಾಲದು, ಸಾಧಿಸುವ ಶಕ್ತಿಯೂ ಬೇಕು. ಮಾಮರದಲ್ಲಿ ತಳಿತ ಮಿಡಿಗಳೆಲ್ಲ ಫಲಗಳಾಗವು, ಸಾಧಕರೆಲ್ಲ ಸಿದ್ಧ ಪುರುಷರಾಗರು. ಹೆಜ್ಜೆ ಇಕ್ಕುವ ಮುನ್ನ 10 ಬಾರಿ ಚಿಂತಿಸಬೇಕು, ಗುರುಲಿಂಗ ದೇವರು ನುಡಿದರು. ನಿಜ ಗುರುದೇವ. ಮುತ್ತು ನೀರಲ್ಲಾಗುವುದು, ವಾರಿಕಲ್ಲು ನೀರಲ್ಲಾಗುವುದು. ಉಪ್ಪು ನೀರಲ್ಲಾಗುವುದು, ವಾರಿಕಲ್ಲು ಬೇಗನೆ ಕರಗುವುದು. ಉಪ್ಪು ಸಹ ಕರಗುವುದು, ಆದರೆ ಗಟ್ಟಿಗೊಂಡ ಮುತ್ತು ಕರಗದು. ಅರಿಯದೆ ಹೊರಟ ಸಾಧಕರು ಹಿಮ್ಮೆಟ್ಟಬಹುದು, ಅರಿತು ಹೆಜ್ಜೆ ಹಾಕಿದವರು ಹಿಮ್ಮೆಟ್ಟರು. ನನ್ನ ದೃಢತೆ ಮುತ್ತಿನಂತೆಯೇ ಹೊರತು ಉಪ್ಪು ಆಲಿಕಲ್ಲುಗಳಂತಲ್ಲ. ತುಂಬಿದ ಕೊಡ ತುಳುಕದು, ನಂಬಿದ ಹೃದಯ ಸಂದೇಹಿಸದು. ಶಿವನಡಿಗೆ ಒಲಿದ ಚಿತ್ತ ಓಸರಿಸದು, ಅವನ ಇರುವಿನೊಡನೆ ಬೆರೆಸದುದು ಬೇರಾಗದು. ಇದು ನನ್ನ ನಿರ್ಧಾರ. ಹೆಣ್ಣು ಮಕ್ಕಳು ಪತಿಯ ಆಶ್ರಯವಿಲ್ಲದೆ ಬದುಕುವುದು ಕಷ್ಟ. ನಾವಿರುವ ತನಕ ಹೆಂಗೋ ಆದೀತು. ನಾವು ಸುಡುಗಾಡ ಯಾತ್ರೆ ಕೈಗೊಂಡ್ರೆ ಈಕೆಯನ್ನ ರಕ್ಷಿಸೋರು ಯಾರು? ಲಿಂಗಮ್ಮ ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡಳು. ಜಗತ್ತಿನ ರಕ್ಷಣೆಯ ಭಾರವನ್ನ ಹೊತ್ತು ದೇವನು ನನ್ನ ರಕ್ಷಣೆ ಮಾಡಲಾರನೇ ಅವ್ವ. ಬಳ್ಳಿಗೆ ಕಾಯಿ ಎಂದು ಭಾರವಾಗದು. ಲೋಕದ ವ್ಯವಹಾರ ಈ ಹಸುಳೆಗೆ ಏನು ಗೊತ್ತು ಗುರುಗಳೇ? ಉಂಡು ಬದುಕುವುದೇ ಬದುಕಲ್ಲ. ನನ್ನದೆನ್ನುವ ಜೀವವಿಲ್ಲದೆ ಏಕಾಂಗಿನಿಯಾಗಿ ಈ ಕ್ರೂರ ಪ್ರಪಂಚದಲ್ಲಿ ಬದುಕುವುದು ಕಷ್ಟಕರ. ಹೆಣ್ತನದ ಬಯಕೆ, ತಾಯ್ತನದ ಬಯಕೆ ತೃಪ್ತಿಗೊಳ್ಳಬೇಡವೇ? ಅವ್ವ, ನನ್ನ ಮಾತನ್ನ ಅಸಹ್ಯವಾದವು, ಕೆಳಮಟ್ಟದವು ಎಂದು ತಿಳಿಯಬೇಡ. ನಿಷ್ಠುರವಾಗಿ ಹೇಳುವೆ, ನಾನು ನಿಜವಾಗಿಯೂ ಹೆಣ್ಣಲ್ಲ. ತೋರಲು ಹೆಣ್ಣು, ಮಾನಸಿಕ ಸ್ಥಿತಿಯಲ್ಲಿ ಕಂಡು. ಆದರೆ ಸೂಳೆಯಂತೂ ನಿಶ್ಚಯವಾಗಿ ಅಲ್ಲ. ಈಗಾಗಲೇ ನನಗೆ ಇರುವ ಗಂಡನ ಮೇಲೆ ಇನ್ನೊಬ್ಬ ಗಂಡನನ್ನ ಮಾಡಿಕೊಳ್ಳಲು ಆ ಬದುಕನ್ನ ನನಗೆ ಹೇಳಬೇಡ. ನಿಷ್ಠುರವಾದ ಧ್ವನಿಯಲ್ಲಿ ನುಡಿದಳು ಮಹಾದೇವಿ.
ಕಲ್ಸಿದ್ದೇ ತಪ್ಪಾಯ್ತು. ಗಂಡು ಹುಡುಗರಂತೆ ಶಾಲೆಗೆ ಕಳಿಸಬಾರ್ದಿತ್ತು. ಅದಕ್ಕೆ ಈ ವಿತಂಡವಾದ. ಹೆಣ್ಣಿಗೆ ಸಲ್ಲದ ಉದ್ದಟತನ. ಲಿಂಗಮ್ಮ ಕೆರಳಿದಳು. ಹೆಣ್ಣು ಹೆಣ್ಣು ಹೆಣ್ಣು. ಹೆಣ್ಣು ಮಕ್ಕಳಿಗೆ ಮಾತನಾಡಲು ಸಹ ಅವಕಾಶವಿಲ್ಲವೇ? ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣವೇ ನಾಲಿಗೆ ಕಿತ್ತು ಬಿಟ್ಟರೆ ಒಳ್ಳೆಯದು. ಮುಂದೆ ಮಾತನಾಡುವ ಪ್ರಮೇಯವೇ ಬರದು. ನನ್ನ ವಿಚಾರವನ್ನ ಕಾರ್ಯಗತ ಮಾಡಲು, ಸ್ವಂತ ಬಾಳನ್ನ ರೂಪಿಸಿಕೊಳ್ಳಲು ಆಕೆಗೆ ಅವಕಾಶವಿಲ್ಲವೇ? ಈ ಮೌಢ್ಯತೆ ಸಮಾಜಕ್ಕೆ ತಗುಲಿದ ಕುಷ್ಠರೋಗ. ಮದುವೆ ಸಂಸಾರ ಅಂದರೆ ಅರ್ಥವಿಲ್ಲದ ಭಯ, ತಿರಸ್ಕಾರ ಕಲ್ಪಿಸಿಕೊಂಡಿರುವೆ ಮಹಾದೇವಿ. ಇದು ಅಜ್ಞಾನವು ಕಣೆ, ಲಿಂಗಮ್ಮ ಹೇಳಿದಳು. ಇದೊಂದು ಸಮುದ್ರ ಕಣವ್ವ. ಪಾಪ ಪುಣ್ಯಗಳೆಂಬ ಅಲೆಗಳಿಂದ ಬೋರ್ಕರೆದು ಮೊರೆವ ಸಮುದ್ರ. ಇದರ ಗುಣ ಕಾಲನ್ನ ಜರುಗಿಸದೆ ಒಳಗೆಳೆದುಕೊಂಡು ಕಬಳಿಸುವುದು. ಬಸವಣ್ಣನವರಂತಹ ಬಲವಾನರಷ್ಟೇ ಈಸಬಲ್ಲರು ಇದರಲ್ಲಿ. ಆದರೆ ಈ ಜಗತ್ತಿನಲ್ಲಿ ಬದುಕುವುದು ಎಷ್ಟು ಕಷ್ಟ ಗೊತ್ತೇ? ಮದುವೆಯಾಗಿ ಆಧ್ಯಾತ್ಮ ಜೀವನ ನಡೆಸುವುದು ಸುರಕ್ಷಿತ ರಾಜಮಾರ್ಗ. ವಿರಕ್ತಿಯ ಏಕಾಂಗ ಜೀವನ ಕಡಿದಾದ ದುರ್ಗಮವಾದ ಬೆಟ್ಟದ ಹಾದಿ. ಗುರಿ ಮುಟ್ಟಲು ಅದೊಂದೇ ಹಾದಿ ಇದ್ದರೆ ಬೆಟ್ಟದ ಕಡಿದಾದ ದುರ್ಗಮ ಹಾದಿಯೇ ಲೇಸು. ಹಳ್ಳಕ್ಕೆ ಒಯ್ಯುವ ರಾಜಮಾರ್ಗ ಉಪಯುಕ್ತವಾಗದು. ಅನನುಭವಿಯಾದ ನೀನು ಲೋಕದ ಕಾಠಿಣ್ಯವನ್ನ ಅರಿಯೇ ಮಗಳೇ. ಏಕಾಕಿಗಳಾಗಿ ವಿರಕ್ತರಾಗಿ ಬದುಕುವವರ ಮೇಲೆ ಲೋಕವು ತೀಕ್ಷ್ಣವಾದ ಕಣ್ಣಿಡುವುದು. ನಾನು ಅಡಿಗೆ ಮಾಡುವಾಗ ಕರಿಯ ಚಂದ್ರಕಾಳಿ ಸೀರೆಯನ್ನ ಉಡುವೆನೆ ಹೊರತು ಅಚ್ಚ ಬಿಳಿಯ ದೇವಾಂಗವನ್ನಲ್ಲ. ಚಂದ್ರಕಾಳಿ ಸೀರೆಯ ಮೇಲೆ ಕೊಳೆ ಕುಳಿತರೆ ಅದು ಕೊಳೆಯನ್ನ ಅಡಗಿಸಬಲ್ಲದು. ಆದರೆ ಬಿಳಿಯ ಸೀರೆಯು ತನ್ನ ಮೇಲೆ ಒಂದು ಚುಕ್ಕಿ ಮೂಡಿದರೂ ಅಡಗಿಸಿಕೊಳ್ಳಲಾರದು. ಹಾಗೆಯೇ ವೈರಾಗ್ಯ ಮಾರ್ಗ ಬಹುಸೂಕ್ಷ್ಮ. ಅಚ್ಚ ಬಿಳಿಯ ಸೀರೆಯನ್ನ ನಿರ್ಮಲವಾಗಿ ರಕ್ಷಿಸಿಕೊಳ್ಳುವ ಆತ್ಮವಿಶ್ವಾಸ ಜಾಣ್ಮೆ ಇದ್ದವರು ಅದನ್ನುಡುವುದೇ ಮೇಲು. ಚಂದ್ರಕಾಳಿ ಸೀರೆಗಿಂತಲೂ ಬಿಳಿಯ ದೇವಾಂಗ ಸೌಂದರ್ಯವನ್ನ ಹೆಚ್ಚಿಸುವುದು. ತಾನು ಪವಿತ್ರವಾಗಿರಬಹುದು, ವೈರಾಗ್ಯದ ನಿಧಿಯೇ ಆಗಿರಬಹುದು. ಆದರೆ ದೋಷೈಕ ದೃಷ್ಟಿಕೋನದ ಜಗತ್ತು ನಿಂದಿಸುವುದರಲ್ಲಿ ಪ್ರಾವೀಣ್ಯತೆ ಸಾಧಿಸಿರುವುದವ್ವ. ಲಿಂಗಮ್ಮ ಮಗಳಿಗೆ ಹೇಳುತ್ತಲೇ ಗುರುಗಳ ಕಡೆಗೆ ತಿರುಗಿದಳು. ಅವರನ್ನ ಕುರಿತು ಹೇಳಿದಳು. ಗುರುಗಳೇ, ಹೆತ್ತವರು ಸಹಿಸಬೇಕಾದ ನೋವಿನ ಅರಿವು ಈಕೆಗೇನಿದೆ? ಕಲಂಕವಿಲ್ಲದ ಅಪರಂಜಿಯಂತಹ ಬದುಕನ್ನ ಮಹಾದೇವಿ ಬದುಕುತ್ತಿದ್ದರೂ ಎಂತೆಂತೆಯ ಮಾತನ್ನ ಜನರು ಆಡ್ತಾರೆ. ಮದುವೆಯಾಗದೆ ಉಳಿದುದಕ್ಕೆ ವಿಚಿತ್ರ ಕಾರಣಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಸಲ್ಲದ ಗುಲ್ಲೆಬ್ಬಿಸುತ್ತಿದ್ದಾರೆ. ದೆವ್ವ ಬಡ್ದಿದೆ ಎಂದು, ಹುಚ್ಚು ಹಿಡಿದಿದೆ ಎಂದು, ಯಾರಿಗಾದರೂ ಮನಸೋತಿರಬೇಕೆಂದು ಅಲ್ಲದ ಸಲ್ಲದ ಮಾತನ್ನ ಆಡತೊಡಗಿದ್ದಾರೆ. ಇಂಥ ಮಾತುಗಳನ್ನ ಹಡೆದ ಯಾವ ಹೊಟ್ಟೆ ತಾನೇ ಸೈರಿಸಿತು? ಥು, ಅವರ ಮನೆ ಹಾಳಾಗಲಿ. ಆ ಸಿಂಗಾರಮ್ಮ ಅಪಪ್ರಚಾರದ ಮೂಲ ಹೇತು. ಆ ಸಂಗಮ್ಮನ ನಾಲಿಗೆಗೆ ಬೆಂಕಿ ಬೀಳಲಿ. ಲಿಂಗಮ್ಮ ದಳದಳನೆ ಸುರಿಯುತ್ತಿದ್ದ ಕಣ್ಣೀರನ್ನ ಸೆರಗಿನಿಂದ ಒರೆಸಿಕೊಂಡಳು. ಗುರುಗಳೇ, ಬೆಟ್ಟದ ಮೇಲೆ ಮನೆ ಮಾಡಿದ ಬಳಿಕ ಮೃಗಗಳಿಗೆ ಅಂಜಿತರಾದೀತೆ. ಸಮುದ್ರದ ದಡದಲ್ಲಿ ಮನೆಯನ್ನ ಕಟ್ಟಿ ನೊರೆತೊರೆಗಳು ಭಯಾನಕ ಎಂಬುದು ಸರಿಯೇ? ಸಂತೆಯ ಮಧ್ಯದಲ್ಲಿ ಮನೆಯನ್ನ ಮಾಡಿ ಶಬ್ದಕ್ಕೆ ಹೆದರಿದರೆ ಸಮಂಜಸವೇ? ಬೆಟ್ಟಕ್ಕೂ ಕಾಡ ಮೃಗಗಳಿಗೂ ಬಿಡಲಾರದ ಸಂಬಂಧ, ಸಮುದ್ರಕ್ಕೂ ನೆರೆತೊರೆಗೂ ಅವಿನಾಭಾವ ಸಂಬಂಧ, ಸಂತೆಗೆ ಗದ್ದಲಕ್ಕೆ ಅವಶ್ಯಕ ನಂಟು. ಹಾಗೆಯೇ ಲೌಕಿಕರ ಗುಣವೆಂದರೆ ನಿಂದೆ ಮಾಡುವುದು. ಜಾಣರಾದವರು ಅಂತಹ ವಿಷಮ ಸ್ಥಾನಗಳಲ್ಲಿ ಮನೆಯನ್ನ ಕಟ್ಟಬಾರದು. ಇಲ್ಲವೇ ಕಟ್ಟಿದ ಬಳಿಕ ಅಂಥದರಲ್ಲಿ ವಾಸಿಸುವ ಸಂಯಮ ಸಹನೆಯನ್ನ ಬೆಳೆಸಿಕೊಳ್ಳಬೇಕು. ಆದ್ದರಿಂದಲೇ ಜ್ಞಾನಿಗಳಾದವರು ಇಂತಹ ಲೋಕದಲ್ಲಿ ಪುಣ್ಯ ಪಾಪಗಳ ಮನೆಯ ಕಟ್ಟಿ ವಾಸ ಮಾಡುವ ಅವಕಾಶವನ್ನೇ ಹೊಡೆದು ಹಾಕಬೇಕು. ಇಲ್ಲವೇ ಕಟ್ಟಿಕೊಂಡ ಮೇಲೆ ವಾತಾವರಣದ ಒತ್ತಡವನ್ನ ಸಹಿಸಿಕೊಳ್ಳಬೇಕು. ಏರಿಳಿತಗಳು ಅನಿವಾರ್ಯವಾಗಿ ಇರುವ ಸಮುದ್ರದಂತೆ. ಬದುಕಿನಲ್ಲಿ ಸ್ತುತಿ ನಿಂದೆಗಳು ಬರುತ್ತವೆ. ಇವುಗಳನ್ನ ಸಮಚಿತ್ತದಿಂದ ಎದುರಿಸಬೇಕು. ಕೋಪದಿಂದ ಕೆಡುನುಡಿಗಳನ್ನ ಆಡಬಾರದು ಕಣವ್ವ. ಉಪಕಾರವನ್ನ ಮಾಡಿದವರಿಗೆ ಉಪಕಾರ ಮಾಡುವುದು ದೊಡ್ಡದಲ್ಲ.
ಅಪಕಾರ ಮಾಡಿದವರಿಗೆ ಸಹ ಉಪಕಾರ ಮಾಡಬೇಕು. ನಿಂದಕರು ನಮ್ಮ ಪರಮ ಬಂಧುಗಳೆಂದು ತಿಳಿಯಬೇಕು. ಏಕೆಂದರೆ ನಾವು ಎಡವದಂತೆ ಜಾಗೃತವಾಗಿರಲು ಅವರು ಅವಕಾಶ ಒದಗಿಸುವರು. ನಿಜ ಮಗಳೇ, ಆದರೆ ನಿಂದೆ ಬಂದಾಗ ಕೋಪವ ತಾಳದೆ ಸಮಾಧಾನಿಗಳಾಗಿರುವುದಕ್ಕಿಂತ ನಿಂದೆ ಬರದಂತೆ ಬಾಳುವುದು ಒಳಿತಲ್ಲವೇ? ರೋಗ ಬಂದ ಮೇಲೆ ಸಹಿಸಿಕೊಳ್ಳುವುದಕ್ಕಿಂತ ಬರದಂತೆ ನೋಡಿಕೊಳ್ಳುವುದು ಜಾಣತನ. ಲೋಕ ವಿರೋಧಿ ನಡೆಯನ್ನ ಬಿಟ್ಟು ಲೋಕ ಸಹಜ ನಡೆಯಿಂದಿರುವುದು ಒಳ್ಳೆಯದು. ಲೋಕದ ಮೆಚ್ಚುಗೆಗಾಗಿ ನಮ್ಮ ಬಾಳು ಇರಬಾರದು ತಾಯಿ, ಶಿವನ ಮೆಚ್ಚುಗೆಗಾಗಿ ಇರಬೇಕು. ಮತ್ತೆ ಮತ್ತೆ ಭವಚಕ್ರದಲ್ಲಿ ಸುತ್ತು ಹೊಡೆಯುವಾಗ ಸುತ್ತಿಸಿದ ಲೋಕ ಬಿಡುಗಡೆ ಮಾಡಲುಬಾರದು. ಸತ್ಯಪ್ರಿಯರು, ತತ್ವನಿಷ್ಠರು ಕಾಲಾನಂತರ ಲೋಕಪ್ರಿಯರಾದರೂ ತಾತ್ಕಾಲಿಕವಾಗಿ ಲೋಕ ವಿರೋಧಿಗಳಾಗಿರುವುದು ಬಹುಸಹಜ. ಸತ್ತ ಮೀನಾಗಿ ನೀರಿನ ಪ್ರವಾಹದ ಗುಂಟ ಕೊಚ್ಚಿಕೊಂಡು ಹೋಗುವುದಕ್ಕಿಂತ ಜೀವಂತ ಮೀನಾಗಿ ಗುರಿ ಮುಟ್ಟಬೇಕು. ಮಹಾದೇವಿ ದೃಢವಾಗಿ ನುಡಿದಳು. ಲಿಂಗಮ್ಮನ ಸಹನೆ ಸೀಮೆ ತಪ್ಪಿತು. ಗುರುಗಳೇ, ಹೆತ್ತು ಹೊತ್ತು ಬೆಳೆಸಿ ಪೋಷಿಸಿದಕ್ಕಾಗಿ ಬೆಲೆ ಕೊಡಬಾರದೆ? ತಂದೆ ತಾಯಿಗಳು ಗುರುಗಳ ದೇವರ ಸಮಾನ ಎಂದು ಧರ್ಮಶಾಸ್ತ್ರಗಳು ಸಾರಿ ಸಾರಿ ಹೇಳ್ತವೆ. ಜೀವಂತ ಗುರುಗಳ ಮಾತನ್ನ ಕೇಳದೆ ಕಾಣದ ದೇವರಿಗೆ ಕೈ ಚಾಚುವುದು ಯಾವ ಆಧ್ಯಾತ್ಮ? ಅವ್ವ, ತಾಯಿ ತಂದೆ ಗುರುಗಳು ದೇವರ ಸಮಾನ, ದೇವರೇ ಅಲ್ಲ. ತಾಯಿ ತಂದೆ ಗುರು ಗಂಡ ದೇವರಂತೆ ಎನ್ನುವುದು ನೀತಿ. ದೇವರೇ ನಮ್ಮ ತಾಯಿ ತಂದೆ ಗಂಡ ಗುರು ಎನ್ನುವುದು ಆಧ್ಯಾತ್ಮ. ನೀತಿಯಿಂದ ಐಹಿಕ ಸುಖ, ಆಧ್ಯಾತ್ಮಿಕತೆಯಿಂದ ಪಾರಮಾರ್ಥಿಕ ಶಾಂತಿ. ಗೃಹಸ್ಥನಿಗೆ ನೀತಿವಂತಿಕೆಯೇ ಆದರ್ಶ, ಆದರೆ ವಿರಕ್ತನಿಗೆ ಪಾರಮಾರ್ಥಿಕತೆಯೇ ಅನುಕರಣೀಯ. ಹಾಗಾದ್ರೆ ನಿನ್ನ ದೃಷ್ಟಿಯಲ್ಲಿ ಹೆತ್ತ ತಾಯಿಯ ಮಾತಿಗೆ ಬೆಲೆಯೇ ಇಲ್ಲವೇ? ಲಿಂಗಮ್ಮ ರೋಧಿಸತೊಡಗಿದಳು. ಅವ್ವ, ಅಜ್ಞಾನಿಯಂತೆ ಅಳಬೇಡ. ನಿನ್ನ ನಿಷ್ಠುರದ ನುಡಿಯಲ್ಲಿನ ಆತ್ಯಂತಿಕ ಸತ್ಯವನ್ನ ಅರಿಯಲೆತ್ನಿಸು. ನನ್ನ ಮನಸ್ಸು ವರ್ಷಗಟ್ಟಲೆ ತಾರ್ಕಿಕವಾಗಿ ಚಿಂತನೆ ಮಾಡಿದೆ. ಈಗ ಅದೊಂದು ಒಮ್ಮತಕ್ಕೆ ಬಂದು ನಿಂತಿದೆ. ನೀನು ಈ ಜನ್ಮದ ತಾಯಿ, ನನ್ನ ಪತಿ ಚನ್ನ ಮಲ್ಲಿಕಾರ್ಜುನನು ಜನ್ಮಾಂತರದ ಪತಿ. ನೀನು ಮಾಂಸದ ಮುದ್ದೆಯಾದ ಶರೀರಕ್ಕೆ ಕಾರಣಕರ್ತೃ. ಆದರೆ ನನ್ನಿನಿಯ ಶರೀರದ ಯಂತ್ರವನ್ನ ನಡೆಸುವ ಚೈತನ್ಯಮಯಿ ಆತ್ಮದ ಕಾರಣಕರ್ತೃ. ನೀನು ವ್ಯಾಮೋಹದಿಂದ ಬಂಧನಕ್ಕೆ ಎಳೆದರೆ ಅವನು ತನ್ನ ಪ್ರೇಮದಿಂದ ಬಂಧನವನ್ನ ಬಿಡಿಸುವನು. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯನಿಗೊಲಿದು ಸೆಲೆ ಮಾರು ಹೋದಿನು. ನಿನ್ನ ತಾಯಿತನವನೊಲ್ಲೇ ಹೋಗ. ಮಹಾದೇವಿಯ ನಿಷ್ಠುರದ ಮಾತಿನಿಂದ ಲಿಂಗಮ್ಮನ ದುಃಖ ಒಮ್ಮಳಿಸಿತು. ವಾತಾವರಣ ಗಂಭೀರವಾಗಿ ಮೌನವು ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿತು. ಯಾರಿಗೂ ಯಾವ ಮಾತನ್ನಾಡಲು ಧೈರ್ಯವಿರಲಿಲ್ಲ. ಮಹಾದೇವಿಯೇ ಕಂಚಿನ ಕಂಠದಲ್ಲಿ ಹೇಳಿದಳು. ಗುರುಗಳೇ, ತಮ್ಮ ಎದುರಿಗೆ ನನ್ನ ಅಂತಿಮ ನಿರ್ಧಾರವನ್ನ ತಿಳಿಸುತ್ತಿರುವೆ. ಚನ್ನ ಮಲ್ಲಿಕಾರ್ಜುನನೇ ನನ್ನ ಪತಿ, ನಾನು ಅವನ ಸತಿ. ನನ್ನದು ವಿರಕ್ತಿಯ ಮಾರ್ಗ. ಈ ನಿರ್ಧಾರದಲ್ಲಿ ಒಂದು ಹೆಜ್ಜೆಯಷ್ಟು ಹಿಂದೆ ಸರಿಯೇನು. ಮತ್ತೆ ಮತ್ತೆ ಮದುವೆಯ ಪ್ರಸ್ತಾಪ ಬೇಡ. ಈಗ ನನ್ನವ್ವ ಅಪ್ಪರು ಒಂದನ್ನ ನಿರ್ಣಯಿಸಲಿ. ಒಂದು ಕಡೆ ಮಗಳು, ಮಗಳ ಗುರಿ, ಮತ್ತೊಂದು ಕಡೆ ಲೋಕದ ನಿಂದನೆ. ಮಗಳ ಸುಖವೇ ಮುಖ್ಯವಾದರೆ ಲೋಕದ ನಿಂದನೆಯನ್ನ ಎದುರಿಸಲಿ. ಲೋಕದ ನಿಂದನೆಯನ್ನ ಸಹಿಸಲಾರದೆ ಹೋದರೆ ನನಗೆ ಅನುಮತಿ ನೀಡಲಿ. ನಾನು ಮನೆಯಿಂದ ನಿರ್ಗಮಿಸಿ ನನ್ನ ಸಾಧನೆಯನ್ನ ಮುಂದುವರೆಸುವೆ. ಮಹಾದೇವಿ, ಲಿಂಗಮ್ಮ ಬೆಚ್ಚಿ ನುಡಿದಳು. ಅಹುದಮ್ಮ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾದೇವಿ ಮೇಲಕ್ಕಿದ್ದು ಗುರುಗಳ ಪಾದಕ್ಕೆ ನಮಸ್ಕರಿಸಿ ಮಠದ ಹೊರಕ್ಕೆ ನಡೆದಳು. ಶೈಲಜೆಯು ಅವಸರದಿಂದ ಮಹಾದೇವಿಯನ್ನ ಹಿಂಬಾಲಿಸಿದಳು. ಕತ್ತಲೆಯು ಗಾಢವಾಗಿದ್ದರಿಂದ ಗುರುಗಳು ಶಿವಯ್ಯನಿಗೆ ಸಂಗಡ ಹೋಗಿ ಇಬ್ಬರನ್ನ ಮನೆಗೆ ಮುಟ್ಟಿಸಿ ಬರಲು ಹೇಳಿದರು. ಮೌನವಾಗಿ ಕುಳಿತ ಓಂಕಾರ ಲಿಂಗಮ್ಮರಿಗೆ ಹೇಳಿದರು. ಮಹಾದೇವಿಯು ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ತೋರದು. ಅವಳ ಸಾಧನೆಗೆ ಅನುವು ಮಾಡಿಕೊಡಿರಿ ಓಂಕಾರ. ಅಪ್ಪಣೆ ಗುರುಗಳೇ. ಓಂಕಾರ ನಮಸ್ಕರಿಸಿದ.
ಹೆಚ್ಚು ಮಾತನಾಡದೆ ದಂಪತಿಗಳು ನಿರ್ಗಮಿಸಿದರು. ಮಹಾದೇವಿಯ ಮನಸ್ಸು ತುಮುಲ ಹೋರಾಟದಲ್ಲಿ ತೊಡಗಿತ್ತು. ಯಾವ ಮಾತು ಇಲ್ಲದೆ ಮೌನವಾಗಿ ಸಾಗಿದಳು. ಹೆಜ್ಜೆಗಳು ದಾರಿಯನ್ನ ಸ್ಪರ್ಶಿಸುತ್ತಿದ್ದವು. ಈ ಲೋಕದ ನಡೆಯೇ ಬಹು ವಿಚಿತ್ರ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೋಟಿ ಕೋಟಿ ಜನ ಸಾಯುವರು, ಆದರೆ ದೇವರಿಗಾಗಿ ಯಾರೂ ಸಾಯರು. ಅನಿತ್ಯವಾದ ಕ್ಷಣಿಕ ಸುಖಕ್ಕಾಗಿ ಹಂಬಲಿಸಿ ಪತಂಗದಂತೆ ನಾಶವಾಗುವ ಜನರನ್ನ ಯಾರೂ ನಿಂದೆ ಮಾಡರು. ಆದರ್ಶದ ಮಾರ್ಗವನ್ನ ಹಿಡಿಯ ಬಯಸುವವರನ್ನ ಅಪರಾಧಿಗಳೇನೋ ಎಂಬಂತೆ ಕಾಣುವರು. ನಾನು ಹಿಡಿದುದು ತಪ್ಪು ಆದರ್ಶವೇ, ತುಳಿದಿರುವುದು ತಪ್ಪು ಹಾದಿಯನ್ನೇ. ಅಹುದು, ನಿನ್ನಿಂದ ಎಷ್ಟು ಜನರಿಗೆ ವ್ಯತೆ. ಹೆತ್ತವರಿಗೆ ನೆಮ್ಮದಿ ಇಲ್ಲ, ಸಮಾಜವು ಒಪ್ಪುವುದಿಲ್ಲ. ಮನಸ್ಸು ಎಲ್ಲೋ ನಿಂತು ಕೂಗುತ್ತಿತ್ತು. ಇಲ್ಲ, ನೀನು ಹಿಡಿದುದೇ ನಿಜ ಮಾರ್ಗ, ಸಜ್ಜನರು ಮೆಚ್ಚುವ ಪವಿತ್ರ ಪಥ. ಮಹಾದೇವಿಯ ವಿವೇಕವು ಪುಷ್ಟಿ ನೀಡಿತು. ಆಗ ತನ್ನಲ್ಲೇ ತಾನು ಹಾಡಿಕೊಂಡಳು. ಹೆದರದಿರು ಮನವೇ, ಬೆದರದಿರು ಮನವೇ, ನಿಜವನರಿದು ನಿಶ್ಚಿಂತವಾಗಿರು. ಫಲವಾದ ಮರನ ಇಡುವುದೊಂದು ಕೋಟಿ, ಎಲವದ ಮರನ ಇಡುವರೊಬ್ಬರ ಕಾಣೆ. ಭಕ್ತಿಯುಳ್ಳವರ ಬೈವರೊಂದು ಕಾಣೆ, ಭಕ್ತಿ ಇಲ್ಲದವರ ಬೈವರೊಂದು ಕಾಣೆ. ನಿಮ್ಮ ಶರಣರ ನುಡಿಯೇ ಎನಕೆ ಗತಿ ಸೋಪಾನ ಚನ್ನಮಲ್ಲಿಕಾರ್ಜುನ. ತನ್ನ ಅಂತರಾತ್ಮನ ಆಶ್ವಾಸನೆಯಿಂದ ಹೊರಹೊಮ್ಮಿದ ವಚನದ ಅರ್ಥವನ್ನ ಮೌನವಾಗಿ ಮೆಲುಕಾಡಿಸಿದಳು. ಏನು ಮಾದೇವಿ, ಒಬ್ಳೇ ಗುಣಗುಣಿಸುತ್ತಿರುವೆ ಎಂದು ಶೈಲಜೆ ಕೇಳಿದಾಗ ಎಚ್ಚರಗೊಂಡಳು. ಶೈಲಜಾ, ನನ್ನ ಕಣ್ಣೆದುರಿಗೊಂದು ಉತ್ತುಂಗ ಬೆಟ್ಟ ಕಾಣುತ್ತಿದೆ. ಅದನ್ನ ಹತ್ತುವ ಗುರಿ ನನ್ನದಾಗಿದೆ. ದಾರಿಯನ್ನ ಹಿಡಿದು ನಡೆಯುವಾಗ ದಾರಿ ಕವಲೊಡೆದಿದೆ. ಯಾವ ಮಾರ್ಗವನ್ನ ಹಿಡಿಯಬೇಕು ಎಂಬ ಸಂದಿಗ್ಧತೆಗೆ ಒಳಗಾಗಿ ನಿಂತಾಗ ಎರಡು ಕಡೆಯಿಂದ ಧ್ವನಿ ಬರುತ್ತದೆ. ಒಂದು ಎದುರಿನ ಬೆಟ್ಟದ ತುದಿಯಲ್ಲಿ ಕುಳಿತ ತೇಜಸ್ವಿಯಿಂದ, ಇನ್ನೊಂದು ಬಲ್ಲದಾರಿಯ ತುದಿಯ ಪಂಕದ ಮಡುವಿನಿಂದ. ಆದರೆ ಬೆಟ್ಟದ ಮೇಲೆ ಒಬ್ಬನಿದ್ದಾನೆ, ಪಂಕದ ಮಡುವಿನಲ್ಲಿ ಹಲವಾರು ಜನರಿದ್ದಾರೆ. ನಾನೀಗ ಯಾವ ದಾರಿ ಹಿಡಿಯಬೇಕು? ಎದುರಿನ ದಾರಿಯಲ್ಲಿ ಕಾಲಿಟ್ಟ ತಕ್ಷಣಕ್ಕೆ ಪಂಕದ ಮಡುವಿನಲ್ಲಿ ಒದ್ದಾಡುತ್ತಿರುವವರು ಅದು ತಪ್ಪು ದಾರಿ ಎಂದು ಕೂಗುವರು. ಆದರೆ ಮೇಲೆ ನಿಂತ ಮಹಿಮನು ಸರಿ ದಾರಿ ಎಂದು ಆಶ್ವಾಸನೆ ನೀಡುವನು. ಯಾರ ಮಾತು ಕೇಳಬೇಕೆ? ಉತ್ತರ ಸ್ಪಷ್ಟವಿದೆಯಲ್ಲ ಮಾದೇವಿ. ಬೆಟ್ಟದ ಆರೋಹಣವೇ ಗುರಿಯಾದಾಗ ಬೆಟ್ಟವನ್ನ ಮುಟ್ಟಿದವನದೇ ಅಧಿಕೃತ ಮಾತು. ತಪ್ಪು ದಾರಿಗೆ ಈಡಾದ 10 ಜನರ ಮಾತಿಗಿಂತಲೂ ಗುರಿ ಮುಟ್ಟಿದವನದು ಒಂದೇ ಧ್ವನಿ ಇದ್ದರೂ ಸ್ವಾಗತಾರ್ಹ. ನಿಜ ಕೆಳದಿ, ಅದನ್ನೇ ನಾನು ಅಂದುಕೊಂಡು ನನ್ನ ಮನಕ್ಕೆ ಹೆದರದಿರಲು ಆಶ್ವಾಸನೆ ನೀಡಿದೆ. ನಿಜವಾದ ಗುರಿಯನ್ನ, ಆದರ್ಶ ಮೌಲ್ಯವನ್ನ, ಪರಮಾತ್ಮನ ಸ್ವರೂಪವನ್ನ ನಿಶ್ಚಯಿಸಿಕೊಂಡ ಬಳಿಕ 1000 ಜನರು ತಪ್ಪು ಎಂದರೂ ಮನಸ್ಸು ಹೊಯ್ದಾಡಬಾರದು. ಫಲ ತುಂಬಿದ ಮರಗಳಿಗೆ ಕಲ್ಲು ಎಸೆಯುವರು, ಬೂರುಗದ ಮರಕ್ಕೆ ಕಲ್ಲು ಬೀಸರು. ಭಕ್ತಿವಂತರಾಗಿ ಆದರ್ಶ ಜೀವಿಗಳಾಗಿ ಇರುವವರನ್ನ ನಿಂದಿಸುವವರು ಬಹಳ. ಆದರೆ ಮಹಾದಾನಿಯಾದ ದೇವರು ಕೊಟ್ಟುದನ್ನ ಸ್ವೀಕರಿಸಿ ಆ ದಾತನನ್ನ ಮರೆತು ಭೋಗ ಪ್ರಪಂಚದಲ್ಲಿ ಕೆಸರಿನ ಕ್ರಿಮಿಗಳಂತೆ ಒದ್ದಾಡುವವರನ್ನ ಯಾರೂ ನಿಂದಿಸರು. ಲೋಕದ ನಾಲಿಗೆಗೆ ಸತ್ಯದ ಒರೆಗಲ್ಲಲ್ಲ, ಲೌಕಿಕ ಆದರ್ಶ ಅನುಕರಣೀಯವಲ್ಲ. ಉನ್ನತ ಸಾಧನೆ ಮಾಡಿದ ಶರಣರ ನುಡಿ ಜೀವನಗಳೇ ನಮ್ಮ ದಾರಿದೀಪವಾಗಬೇಕು. ಮುನ್ನಿನ ಮಹಂತರು ಬಿಟ್ಟು ಹೋದ ಸಂದೇಶಗಳೇ ಕಾಲದ ಬಯಲಲ್ಲಿ ಮೂಡಿದ ಹೆಜ್ಜೆಯ ಗುರುತುಗಳು. ಅವಷ್ಟೇ ನಿನ್ನ ಮುಂದಿರಲಿ ಎಂದು ಧೈರ್ಯದ ಊರುಗೋಲನ್ನ ಮುಗ್ಗರಿಸುವ ಮನಕ್ಕೆ ನೀಡಿದೆ ಶೈಲಜಾ. ಮಹಾದೇವಿ ಹೇಳಿದಳು. ನೀವು ಹೇಳೋ ಮಾತು ನಿಜ ಅಕ್ಕವ್ರೆ. ಎಷ್ಟೋ ಜನ ಜೂಜುಕೋರರಾಗಿ, ಕುಡುಕರಾಗಿ, ವಿಷಯ ಲಂಪಟರಾಗಿ ಹಾಳಾಗಿ ಹೋಗ್ತಾರೆ. ತಂದೆ ತಾಯಿ ಸುಮ್ಕೆ ಇರ್ತಾರೆ. ಆದರೆ ಈ ಶಿವಮಾರ್ಗಕ್ಕೆ ಬರಬೇಕು ಅಂದರೆ ಎಲ್ಲಿಲ್ಲದ ಮುಳ್ಳು ಕಲ್ಲುಗಳು ಹಾದಿಲಿ ಬರ್ತವೆ. ಮೌನವಾಗಿ ಹಿಂಬಾಲಿಸಿ ಬರುತ್ತಿದ್ದ ಶಿವಯ್ಯ ಹೇಳಿದ. ಶಿವಯ್ಯನು ಇತ್ತೀಚೆಗೆ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಸೇವೆ ಮಾಡಿ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಬಂದ ತರುಣ ಸಾಧಕ. ಬಹಳ ಓದಿದವನು,
ಸುಸಂಸ್ಕೃತನೂ ಆಗಿರದಿದ್ದರೂ ಅಪಾರ ವಿರಕ್ತಿ ಅವನಲ್ಲಿತ್ತು. ನಾನು ಹಳ್ಳಿ ಬಿಟ್ಟು ಹೇಳದೆ ಕೇಳದೆ ಮಠಕ್ಕೆ ಬಂದು ಸೇರ್ಕಂಡೆ. ನಮ್ಮ ಹಿರೇರು ಹೆಂಗೋ ಹುಡುಕಿ ಕ್ರಯಕ್ಕೆ ಬಂದು ತಾವು ಸಂಸಾರದ ಚೇಳು ಕಡಿಸ್ಕೊಂಡು ಒದ್ದಾಡೋದು ಸಾಲದೆ ಎಲ್ರಿಗೂ ಕಡಿಸ್ಬೇಕು ಅಂತಾರೆ. ಗುರುಗಳ ಹತ್ರ ಬಂದು ಹೇಳಿದ್ರು, ನಮ್ಮ ಮಗನ್ನ ಕಳಿಸ್ಕೊಡ್ರಿ, ಹೆಣ್ಣು ನೋಡಿದೀವಿ, ಲಗ್ನ ಮಾಡ್ತೀವಿ ಅಂತ. ಲಗ್ನ ಅಂದ್ರೆ ಮುಳ್ಳು ಕಣವ್ವ, ಬಾಸಿಂಗಕ್ಕೆ ಮುಳ್ಳು ಚುಚ್ತಾರೆ ಅದನ್ನ ತಿಳಿಸಲು. ಆದ್ರೂ ಅವಕ್ಕೆ ಬುದ್ಧಿನೇ ಇಲ್ಲ. ಸರಿ, ಆಮೇಲೆ? ಮಹಾದೇವಿ ಕುತೂಹಲದಿಂದ ಕೇಳಿದಳು. ಗುರುಗಳು ಹೋಗಪ್ಪ ಮದ್ವೆ ಮಾಡ್ಕೋ, ಅದೇನು ತಪ್ಪಲ್ಲ ಅಂದ್ರು. ನಾನು ಹೇಳ್ಬಿಟ್ಟೆ, ಅದು ತಪ್ಪಿಲ್ದ್ರೆ ನೀವೇ ಮಾಡ್ಕೊಳ್ಳಿ. ನೀವ್ಯಾಕೆ ಮಾಡ್ಕೊಂಡಿಲ್ಲ? ನೀವು ಮೊದಲು ಮಾಡ್ಕೊಳ್ಳಿ, ಆಮೇಲೆ ನಾನು ಮಾಡ್ಕೊಂತೀನಿ ಅಂದ್ಬಿಟ್ಟೆ. ಮಹಾದೇವಿಗೆ ತಡೆಯಲಾರದಷ್ಟು ನಗು ಉಕ್ಕಿತು. ಗುರುಗಳಿಗೆ ಹೀಗೆ ಅನ್ನೋದೇ ಕೇಳಿದಳು. ಮತ್ತೆ ಅವ್ರ್ಯಾಕೆ ಹಂಗಂದ್ರು? ನಿಮ್ಮ ವೈರಾಗ್ಯ ಪರೀಕ್ಷೆ ಮಾಡಲು ಅಂತಾರೆ. ಅಯ್ಯೋ, ನಂಗೆ ತಿಳಿಲಿಲ್ಲ. ನಿಮ್ಮಂಗೆ ಉತ್ತರ ಕೊಡಕ್ಕೂ ಬರಲ್ಲ. ಇವತ್ತು ನೀವು ಪದ್ಯ ಹೇಳ್ತಾ ಹೇಳ್ತಾ ಉತ್ತರ ಕೊಡ್ತಿದ್ರೆ ನಂಗೆ ಸಂತೋಷ ಆಗಿ ಕಣ್ಣಾಗಿ ನೀರು ಬರ್ತಿದ್ವವ್ವ. ಶಿವಯ್ಯ ಹೇಳಿದ. ಅದ್ಸರಿ, ಗುರುಗಳು ಸುಮ್ಮನೆ ಇದ್ರೆ? ನನ್ನ ಮಾತಿಗೆ ಬಿದ್ದು ಬಿದ್ದು ನಕ್ರು. ಏನಾರ ಮಾಡು ಅಂದ್ಬಿಟ್ರು. ಆಮೇಲೆ ನಾನು ಬರಕ್ಕಿಲ್ಲ ಅಂತ ಪಟ್ಟು ಹಿಡಿದು ಮನೆಯವರನ್ನ ಸಾಗಾಕಿ ಇಲ್ಲೇ ಉಳಿದ್ಬಿಟ್ಟೆ. ಶೈಲಜೆಯ ಮನೆ ಸಮೀಪಿಸಿತು. ಅವಳನ್ನ ಒಳಗೆ ಕಳಿಸಿ ಮಹಾದೇವಿ ಮನೆಯ ಕಡೆಗೆ ಹೆಜ್ಜೆಯನ್ನಿಟ್ಟಳು. ಮನೆಯ ತಲೆಬಾಗಿಲನ್ನ ಮುಟ್ಟುತ್ತಲೇ ಶಿವಯ್ಯನನ್ನ ಮರಳಿ ಮಠಕ್ಕೆ ಕಳುಹಿಸಿದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.